ನಿನ್ನೆ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದನ್ನ ತೋರಿಸಿದ್ವಿ. ಆದರೆ ಇವತ್ತು ಕೂಡ ಮಾತನಾಡಿದ್ದಾರೆ. ಅವರು ಸೇನೆಯ ಜೊತೆಗೆ ನಿಂತುಕೊಂಡು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ, ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬೋಣ. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಹೊತ್ತಲೇ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರದ ವಾಯುನೆಲೆಗೆ ಭೇಟಿ ಕೊಟ್ಟರು. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನ ವಿರುದ್ಧ ಪರಾಕ್ರಮ ಮೆರೆದ ಸೇನೆಯ ಜೊತೆಗೆ ಸಂಭ್ರಮಾಚರಣೆಯನ್ನ ಮಾಡಿದರು. ಈ ಮೂಲಕ ಕೇವಲ ದೀಪಾವಳಿ ಸಂತಸಕ್ಕೆ ಮಾತ್ರ ಅಲ್ಲ, ಸಂಘರ್ಷದ ಸಮಯದಲ್ಲೂ ಕೂಡ ನಿಮ್ಮ ಜೊತೆಗೆ ದೇಶ ಇದೆ ಅನ್ನೋದನ್ನ ಯೋಧರಿಗೆ ಮಾನಸಿಕ ಧೈರ್ಯವನ್ನ ತುಂಬಿ ಮನೋಬಲವನ್ನ ಹೆಚ್ಚಿಸಿದರು. ತಮ್ಮನ್ನ ಸುತ್ತುವರಿದ ಸೈನಿಕರ ಜೊತೆಗೆ ಸಂವಾದ ನಡೆಸಿದರು. ದೇಶದ ರಕ್ಷಣೆಯಲ್ಲಿ ರಕ್ಷಣಾ ಪಡೆಗಳ ಪಾತ್ರ ಕೊಂಡಾಡಿದರು. ಈ ವೇಳೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷವಾಕ್ಯ ಮುಗಿಲು ಮುಟ್ಟಿತ್ತು. ಈ ವೇಳೆ ಸೈನಿಕರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಮತ್ತೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟರು. ನಮ್ಮನ್ನ ಕೆಣಕಿದ್ರೆ ನುಗ್ಗಿ ನುಗ್ಗಿ ಹೊಡಿತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ನಾವು ಯುದ್ಧ ಗೆದ್ದಾಯಿತು ಅಂತ ಘೋಷಣೆ ಮಾಡಿದ್ರು. ಇನ್ನು ಮೋದಿ ಭಾಷಣದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋಣ. ಫಸ್ಟ್ ಅವ್ರು ಮಾತನಾಡಿದ್ದನ್ನು ನೋಡ್ಬಿಡೋಣ. भारत माता की इस जय घोष की ताकत अभी अभी दुनिया ने देखी है। भारत माता की जय ये सिर्फ उद्घोष नहीं है, ये देश के हर उस सैनिक की शपथ है जो मां भारती की मान मर्यादा के लिए जान की बाजी लगा देता है। ये देश के हर उस नागरिक की आवाज है जो देश के लिए जीना चाहता है, कुछ कर गुजरना चाहता है। भारत माता की जय मैदान में भी गूंजती है और मिशन में भी। जब भारत के सैनिक मां भारती की जय बोलते हैं तो दुश्मन के कलेजे कांप जाते हैं। जब हम सूरज उगा देते हैं तो दुश्मन को दिखाई देता है भारत माता की जय। ये भारत की नीति, नियत और निर्णायक क्षमता की त्रिवेणी है। भारत बुद्ध की भी धरती है और गुरु गोविंद सिंह जी की भी धरती है। पाकिस्तान में आतंकी ठिकानों और उनके एयरबेस ही तबाह नहीं हुए, बल्कि उनके नापाक इरादे और उनके दुस्साहस दोनों की हार हुई है। ऑपरेशन सिंदूर से बौखलाए दुश्मन ने इस एयरबेस के साथ साथ हमारे अनेक एयरबेस पर हमला करने की कई बार कोशिश की। बार बार उसने हमें टारगेट किया, लेकिन पाक के नापाक इरादे हर बार नाकाम हो गए। पाकिस्तान के ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರುವಂತದನ್ನ ಒಂದಿಷ್ಟು ಇನ್ನೊಂದು ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಪ್ರತಿಯೊಬ್ಬ ಯೋಧನಿಗೂ ಕೂಡ ನನ್ನ ಪ್ರಣಾಮಗಳು ಅನ್ನುವಂದರ ಆಪರೇಷನ್ ಸಿಂಧೂರ ಬರೀ ಸೇನಾ ಆಪರೇಷನ್ ಅಲ್ಲ, ಭಾರತದ ನೀತಿ ನಿಯತ್ತು ಕೂಡ ನಿರ್ಣಯ ಎನ್ನುವಂಥದ್ದು. ಆಪರೇಷನ್ ಸಿಂಧೂರ ದೇಶದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಅಂತ ಹೇಳಿದ್ರು. ಶತ್ರುಗೆ ಭಾರತ್ ಮಾತಾ ಕಿ ಜೈ ಘೋಷಣೆ ಕೇಳಿಸಿದೆ, ಜೀವವನ್ನು ಪಣಕ್ಕಿಡ್ತಾನೆ ಇದಕ್ಕೋಸ್ಕರ ಅಂತ ಹೇಳಿದ್ದು. ಅದರ ಜೊತೆಗೆ ಅವರು ಹೇಳುತ್ತಾರೆ, ಭಾರತ ತಾಯಿಯ ಮಾನ ಮರ್ಯಾದೆಯನ್ನ ಕಾಪಾಡುವಂತಹ ಶಪಥವನ್ನ ಮಾಡುವಂಥದ್ದೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. ಸೊ ಭಾರತದ ಮಿಸೈಲ್ ಡ್ರೋನ್ಗಳ ಬಗ್ಗೆ ಯೋಚಿಸ್ತಾ ಇರುವಂಥ ಪಾಕ್ಗೆ ನಿದ್ದೆ ಬರ್ತಾ ಇಲ್ಲ. ಪಾಕ್ನಲ್ಲಿ ಉಗ್ರರು ಬಚ್ಚಿಟ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ. ಕಾರಣ ಪಾಕಿಸ್ತಾನದಲ್ಲಿ ಎಲ್ಲೇ ಅಡಗಿ ಕುಳಿತುಕೊಂಡು ನಾವು ನುಗ್ಗಿ ಹೊಡಿತೀವಿ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. 9 ಟೆರರ್ ಕ್ಯಾಂಪ್ಗಳನ್ನು ಧ್ವಂಸಗೊಳಿಸಿ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿದ್ದೀವಿ ಅಂತ ಹೇಳಿದ್ದಾರೆ. ಉಗ್ರರ ಮೇಲೆ ಅವಲಂಬಿತವಾಗಿದ್ದ ಪಾಕಿಸ್ತಾನವನ್ನು ನಮ್ಮ ಸೇನೆ ಸೋಲಿಸಿದೆ ಅಂತ ಬಂದುಬಿಟ್ಟಿದ್ದಾರೆ ಕನ್ಕ್ಲೂಷನ್ಗೆ. ನಮ್ಮ ಅಕ್ಕ ತಂಗಿಯರು ಮತ್ತು ಮಕ್ಕಳ ಸಿಂಧೂರ ಅಳಿಸಿದ ಉಗ್ರರನ್ನ ಬಗ್ಗು ಬಡ್ದಿದ್ದೇವೆ, ಇಲ್ಲ 90% ಆಗಿಲ್ಲ, ಬಾಕಿ ಉಳ್ಕೊಂಡಿದೆ. ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಸಿಂಧೂರ ಮುಂದುವರಿಯಲಿದೆ. ಭಯೋತ್ಪಾದನೆ ವಿರುದ್ಧ ನಮ್ಮ ಲಕ್ಷ್ಮಣ ರೇಖೆ ಸ್ಫಟಿಕದಷ್ಟೇ ಸ್ಪಷ್ಟ ಅಂತಿದ್ದಾರೆ. ಇನ್ನೊಂದು ಉಗ್ರ ದಾಳಿ ಆದರೂ ಕೂಡ ಉತ್ತರ ಮತ್ತಷ್ಟು ಕಠಿಣವಾಗಿರುತ್ತೆ ಅಂತಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮೂಲಕ ಈಗಾಗಲೇ ಪಾಠವನ್ನು ಕಲಿಸಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಇದು ನವಭಾರತ ಅಂತ ಶತ್ರುಗಳು ತಿಳಿದುಕೊಳ್ಬೇಕು. ನೀವೆಲ್ಲರೂ ಕೂಡ ಭವಿಷ್ಯದ ತಲೆಮಾರುಗಳಿಗೆ ಸ್ಫೂರ್ತಿಯಾಗಿದ್ದೀರಿ. ದುಷ್ಟಶಕ್ತಿ ವಿರುದ್ಧ ಹೋರಾಟಕ್ಕೆ ನಮ್ಮ ಧರ್ಮವೇ ದಾರಿದೀಪ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಧರ್ಮದ ರಕ್ಷಣೆಗೋಸ್ಕರ ಶಸ್ತ್ರಗಳನ್ನು ಹಿಡಿಬೇಕಾಗತ್ತೆ ಅಂತ ಹೇಳಿ. ಸೊ ದುಷ್ಟಶಕ್ತಿ ವಿರುದ್ಧ ಹೋರಾಟ. ಆಪರೇಷನ್ ಸಿಂಧೂರ್ನಲ್ಲಿ ಮಾನವ ಶಕ್ತಿ ಜೊತೆಗೆ ಮಷಿನ್ಗಳ ಸಹಕಾರವೂ ಕೂಡ ಅತ್ಯದ್ಭುತ. ಆಕಾಶ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಪಾಕ್ ಒಂದು ಶಸ್ತ್ರವನ್ನು ಕೂಡ ಬಿಡದೇನೆ ಪುಡಿಗಟ್ಟಿವೆ ಅಂತ ಹೇಳಿ. ಪಾಕ್ನ ಡ್ರೋನ್ ಮತ್ತು ಜೆಟ್ಗಳು ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ದೇವೆ ಅನ್ನೋದನ್ನ ಅವ್ರು ಹೇಳಿರೋದು. ಅರುಣ್, ಪಾಕಿಸ್ತಾನದ ವಿರುದ್ಧವಾಗಿ ಅವ್ರನ್ನ ಸೊಕ್ಕಡಗಿಸೋದು ಅಥವಾ ಅವ್ರನ್ನ ಮಣಿಸೋದು ಈ ಕೆಲಸ ಆಗಿದೆ ನಿಜ. ಆದರೆ ಈ ಆಪರೇಷನ್ ಸಿಂಧೂರವನ್ನ ಪೂರ್ತಿ ಜಯ ಅಂತ ನೋಡ್ಬೇಕಾ ಅಥವಾ ಭಾಗಶಃ ಜಯ ಅಂತ ನೋಡ್ಬೇಕಾ? ಯಾಕೆ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತಹ ದುರ್ಬಲ ದೇಶದ ಮೇಲೆ ನಮ್ಮ ಅಗತ್ಯ ಇರಲಿಲ್ಲ. ಯಾವುದನ್ನು ಕೂಡ ದುರ್ಬಲ ದೇಶ ಅಂತ ಅನ್ಕೊಳ್ಳೋಕೆ ಆಗಿಲ್ಲ. ಯಾಕೆ ಅಂತಾರೆ ಈಗಿನ ವಿಚಾರದಲ್ಲಿ. ಹಾಗಿದ್ದಾಗ ಹಮಾಸನ್ ಏನನ್ಬೇಕು?
ಅದಿರುವಂಥದ್ದು ಗಾಜಾಪಟ್ಟಿಯಲ್ಲಿರುವಂಥದ್ದು ಚಿಕ್ಕದು, ಅಷ್ಟೊಂದು ಯಾಕೆ ಟೈಮ್ ತಗೊಳ್ತಾ ಇದೆ? ಅದನ್ನ ಚಿಕ್ಕದು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕೆ ಈ ಪರಿಸ್ಥಿತಿಗೆ ಬರ್ತಾ ಇದೆ ಅಂತಂದ್ರೆ, ನೀವು ಕೇಳಿದ್ರಲ್ಲ ಪೂರ್ತಿ ಯಶಸ್ಸು ಸಿಕ್ಕಿದೆ ಅಂತಂದ್ರೆ ಸಿಕ್ಕಿಲ್ಲ. ಆಪರೇಷನ್ ಸಿಂಧೂರದಲ್ಲಿ ನೀವು ಹೇಳಿದ್ದು ಇಲ್ಲಿ ಬಂದು 4-5 ಜನ ನಿಂತ್ಕೊಂಡು ನಮ್ಮಲ್ಲಿರುವಂಥ 26 ಜನನ ಹೊಡೆದು ಹಾಕಿದ್ದಾರೆ. 26 ಜನರನ್ನ, ಅದು ಧರ್ಮವನ್ನ ಕೇಳಿ ಹೊಡೆದು ಹಾಕಿದ್ರು. ಆ 4 ಎಲ್ಲಿ? ಅವ್ರಲ್ಲಿ ಒಬ್ರು ಸಿಕ್ಕಿಲ್ಲ. ಆ 4 ಸಿಗೋವರೆಗೂ ಕೂಡ ಇದು ಹೇಗೆ ನಿಮಗೆ ಸಕ್ಸಸ್ ಆಗುತ್ತೆ? ನನ್ನ ಮೂಲ ಪ್ರಶ್ನೆ. ಆಯ್ತು, ಈಗ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ, ನಾವು ಕೂಡ ಹೆಮ್ಮೆ ಪಡೋಣ, ಈ ದೇಶದ ಜನ ಖುಷಿ ಪಡೋಣ. ಯಾಕೆ ಅಂತಂದ್ರೆ 100 ಜನ ಟೆರರಿಸ್ಟ್ಗಳನ್ನು ಹೋಗಿ ಪಾಕಿಸ್ತಾನದ ಹೊಡೆದು ಬಂದಿದ್ರೆ, ಬಟ್ ಆ 4 ಜನ ಎಲ್ಲಿ? 4, 5, 6 ಇದು ಆರಂಭ ಆಗಿದ್ದೇ ಅದಕ್ಕೋಸ್ಕರ ಅಲ್ವಾ? ಇದಕ್ಕೋಸ್ಕರ ನೀವು ಆರಂಭ ಮಾಡಿ ಆಪರೇಷನ್ ಸಿಂಧೂರವನ್ನ ಮಾಡಿ ಅಲ್ಲಿ ಹೋಗಿ 100 ಜನ ಟೆರರಿಸ್ಟ್ಗಳನ್ನ ಹೊಡೆದು ಬಂದ್ರಿ. ಆ ಪಾಕಿಸ್ತಾನದಲ್ಲಿರುವಂತಹ ಕಂಟ್ರಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿ 5-6 ಜನ BSF ಯೋಧರನ್ನ ಹೊಡೆದಾಕ್ತಾರೆ. ನಮ್ಮಲ್ಲಿ 17 ಜನ ಅಮಾಯಕರ ನಾಗರಿಕರನ್ನ ಹೊಡೆದಾಕ್ತಾರೆ. ಹಾಗಿದ್ದಾಗ ಆ 26 ಜನರಿಗೆ ಸಿಗುವಂತಹ ಆಪರೇಷನ್ ಸಿಂಧೂರ ಇಲ್ಲಿ BSF ಯೋಧರ ಹುತಾತ್ಮರಾದ್ರಲ್ಲ, ಅದಕ್ಕೆ ಸಿಗಲ್ವಾ? ನಮ್ಮ 17 ನಾಗರಿಕರು ಹುತಾತ್ಮರಾದ್ರಲ್ಲ, ಅದಕ್ಕೆ ಸಿಗಲ್ವಾ? ನೀವು ತುಂಬುತ್ತಾ ಇರುವಂತಹ ಧೈರ್ಯ, ನೀವು ತುಂಬುತ್ತಾ ಇರುವಂತಹ ಉತ್ಸಾಹ, ಇಡೀ ದೇಶದ ಜನ ಹೆಮ್ಮೆ ಪಡುವಂತಹ ವಿಚಾರ ಎಲ್ಲವೂ ಕೂಡ ಪರ್ಫೆಕ್ಟ್, ಎಲ್ಲವೂ ಕೂಡ ಸರಿ ಇದೆ. ಈ ದೇಶ ಹೀಗೆ ಇರಬೇಕು, ಒಂದಾಗಬೇಕು ಅನ್ನೋದಾದ್ರೆ ಇದೇ ರೀತಿಯಾದಂತಹ ಹೊಂದಾಣಿಕೆಯಲ್ಲಿ ಇರಬೇಕು, ಇದೇ ರೀತಿಯಾದಂತಹ ಜೋಶಲ್ಲಿ ಇರಬೇಕು, ಇದೇ ರೀತಿಯಾದಂತಹ ಸ್ಥೈರ್ಯವನ್ನ ಸೈನಿಕರಿಗೆ ತುಂಬಬೇಕು, ಇದೇ ರೀತಿಯಾದಂತಹ ಧೈರ್ಯವನ್ನ ತುಂಬಬೇಕು. ನಿಮ್ ಜೊತೆಗೆ ನಾವು ಇದೀವಿ ಅನ್ನುವಂಥದ್ದನ್ನ ಪ್ರಧಾನಿ ಯಾರೇ ಆಗಿದ್ರು ಕೂಡ ಈ ರೀತಿಯಾಗಿ ಹೋಗಿ ನಿಂತ್ಕೊಳ್ಬೇಕು. ಇಲ್ಲದೆ ಇದ್ರೆ ದೆಹಲಿಯಲ್ಲಿ ಕೂತ್ಕೊಂಡು ಬಿಟ್ಟು ನೀವು ಮಾಡಿ ನಾನು ಇಲ್ಲೇ ಇರ್ತೀನಿ ಅಂತಂದ್ರೆ ಅದಾಗಲ್ಲ. ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿರುವಂತಹ ಪ್ರಶ್ನೆಗಳು, 26 ಜನಕ್ಕೆ ನೀವು ಆಪರೇಷನ್ ಸಿಂಧೂರ ಮಾಡೋದಾದ್ರೆ, ತದನಂತರ ಪಾಕಿಸ್ತಾನ ಮಾಡಿರುವಂತಹ ದಾಳಿಯಲ್ಲಿ 17 ನಾಗರಿಕರು, 5-6 BSF ಯೋಧರು ಹುತಾತ್ಮರಾದ್ರಲ್ಲ, ಅದಕ್ಕೆ ಯಾವ ಆಪರೇಷನ್? ಅದು ಆ ಸಾವಿಗೆ ಬೆಲೆ ಇಲ್ವಾ? ಆ ಸಾವಿಗೆ ಬೆಲೆ ಯಾವಾಗ ಸಿಗೋದು? ಅದಕ್ಕೆ ಉತ್ತರ ಹೇಗೆ ಆಗಿದ್ದಾಗ? ಪೂರ್ತಿ ವಿಕ್ಟ್ರಿ ಅನ್ಸ್ಕೊಳ್ಳೋದೇ ಆಗ. ಪೂರ್ತಿ ವಿಕ್ಟ್ರಿ ಅನ್ಸ್ಕೊಳ್ಳುವಂಥದ್ದು ಆವಾಗ. ಯಾವಾಗ 26 ಜನರ ಹೊಡೆದಂತ ಟೆರರಿಸ್ಟ್ಗಳನ್ನ ಹೊಡೆದು ಹಾಕಿದಂತ ಸಂದರ್ಭದಲ್ಲಿ ಪೂರ್ತಿಯಾದಂತ ವಿಕ್ಟರಿ, ಯಾವಾಗ ನಮಗೆ ಜಯ ಸಿಕ್ಕಿದೆ ಅಂತ ಹೇಳಬೇಕು. ಅದರ ಜೊತೆಗೆ ಇನ್ನುಳಿದಂತ ನಮ್ಮ ನಾಗರಿಕರು ಸಾವನ್ನಪ್ಪಿದ್ರು, BSF ಯೋಧರು ಹುತಾತ್ಮರಾದ್ರು. ಈ ದಾಳಿಯಿಂದಾಗಿ ಅದಕ್ಕೆ ನ್ಯಾಯ ಸಿಗಬೇಕಾಗಿತ್ತು. ಆ ನ್ಯಾಯ ಸಿಗದೇನೆ ಕದನ ವಿರಾಮ ಆಗಿದ್ದೇ ಒಂದು ರೀತಿಯಾದಂತ ನೋವನ್ನ ಉಂಟು ಮಾಡಿದ್ದು. ಇಡೀ ದೇಶದ ಜನ ಕೇಳ್ತಾ ಇರೋದು, ಯಾವ ಸ್ಟ್ಯಾಂಡ್ ಅಲ್ಲಿ ನೀವು ತೆಗೆದುಕೊಂಡಿದ್ದೀರಾ, ಹೇಗೆ ತೆಗೆದುಕೊಂಡಿದ್ದೀರಾ, ಎಲ್ಲವೂ ಕೂಡ ಬೇರೆ ಬೇರೆ ವಿಶ್ಲೇಷಣೆಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯುದ್ಧದ ಅನಿವಾರ್ಯತೆ ಇಲ್ಲ. ಈ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಏಳ್ತಾ ಇರುವಂತಹ ಸಂದರ್ಭ, ಇಡೀ ಪ್ರಪಂಚಗಳಲ್ಲಿರುವಂತಹ ರಾಷ್ಟ್ರಗಳೆಲ್ಲ ಇದನ್ನು ಬಯಸ್ತಾ ಇದ್ದಾವೆ. ಯುದ್ಧ ಮಾಡಬೇಕು, ಭಾರತ ಆರ್ಥಿಕವಾಗಿ ಕುಗ್ಗಬೇಕು, ಮತ್ತೆ ಭಾರತ ಹೋಗಿ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಹೋಗಬೇಕು ಅನ್ನುವಂಥದ್ದನ್ನು ಹಲವು ರಾಷ್ಟ್ರಗಳು ಬಯಸುತ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಯುದ್ಧ ಬೇಡ ಈಗ ಸಂದರ್ಭದಲ್ಲಿ, ಈಗ ಸದ್ಯಕ್ಕೆ ತಣ್ಣಗೆ ಇರೋಣ ಅನ್ನುವಂಥ ಯೋಚನೆಯಲ್ಲಿ ಇರಬಹುದು ಭಾರತ ದೇಶ. ಆದ್ರೆ ಅವರಿಗೆ ನ್ಯಾಯ ಸಿಗೋದು ಯಾವಾಗ? 26 ಜನರಿಗೆ ಸಿಗುತ್ತೆ ಅನ್ನೋದಾದ್ರೆ 5 ಜನ BSF ಯೋಧರಿಗೆ ಜೊತೆಗೆ 17 ನಾಗರಿಕರಿಗೆ ಆದಂತಹ ಸಾವಿಗೆ ನ್ಯಾಯ ಸಿಗೋದು ಯಾವಾಗ? ಅದಕ್ಕೆ ಯಾವ ಆಪರೇಷನ್? ಪಾಪ ಒಂದು ಸುದ್ದಿ ನೋಡ್ತಾ ಇದ್ದೆ ನಾನು, ಪೂಂಚ್ ಸೆಕ್ಟರ್ನಲ್ಲಿ ಅವಳಿ ಜವಳಿ ಮಕ್ಕಳನ್ನ ಕಳ್ಕೊಳ್ತಾರೆ. ತಾಯಿ ಅವಳಿ ಜವಳಿ ಮಕ್ಕಳಂತ ಕಳ್ಕೊಳ್ತಾರೆ. ಹೇಗಾಗಿರ್ಬೇಕು ಆ ತಾಯಿಗೆ? ಏನಾಗಿರ್ಬೇಕು ಆ ಪರಿಸ್ಥಿತಿಗೆ? ಆ ಮಕ್ಕಳು ಅಲ್ವಾ ಅಲ್ಲಿ ಸಾವನ್ನಪ್ಪಿರುವಂಥದಕ್ಕೆ ಆಪರೇಷನ್ ಬೇಡವಾ? ಬರೀ ಇಲ್ಲಿ ಧರ್ಮ ಕೇಳಿ ಹೊಡೆದು ಹಾಕಿದ್ದಕ್ಕೋಸ್ಕರ ನಾವು ಆಪರೇಷನ್ ಸಿಂಧೂರವನ್ನ ಮಾಡಿದ್ವಿ, ಕರೆಕ್ಟಾಗಿ ಉತ್ತರವನ್ನ ಕೊಟ್ವಿ, ಪಾಕಿಸ್ತಾನ ಎದೆ ಮುಟ್ಕೊಂಡು ನೋಡೋ ರೀತಿಯಲ್ಲಿ ಕೊಟ್ಟಿದ್ವಿ. ಕರೆಕ್ಟ್. ಉಗ್ರರು ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡ್ಬೇಕಂದ್ರೆ ಯೋಚನೆ ಮಾಡಬೇಕಾದಂಥದ್ದು ಕರೆಕ್ಟ್, ಫ್ಯಾಂಟಾಸ್ಟಿಕ್. ಆದರೆ ಇವರಿಗೆ ನ್ಯಾಯ ಸಿಗೋದು ಯಾವಾಗ? ಕೇಳಬೇಕಾಗಿರುವಂತ ಪ್ರಶ್ನೆ ಇದೆ. ಧರ್ಮದ ರಕ್ಷಣೆಗೋಸ್ಕರ ನಾವು ಶಸ್ತ್ರಗಳನ್ನು ಎತ್ತೀವಿ ಅನ್ನೋದಾದ್ರೆ, ಆ ಶಸ್ತ್ರಗಳನ್ನ ಎತ್ತಿದಂತ ಸಂದರ್ಭದಲ್ಲಿ ಎದುರಾಳಿಗಳು ಹೊಡೆದಾಗ ಇಲ್ಲಿ ಹುತಾತ್ಮರಾದ್ರಲ್ಲ, ಅದಕ್ಕೆ ಆಪರೇಷನ್ ಇಲ್ವಾ? ಅಲ್ಲಿಲ್ವಾ? 17 ಜನ ನಾಗರಿಕರು ಸಾವನ್ನಪ್ಪಿದ್ರಲ್ಲ, ಅದಕ್ಕೆ ನ್ಯಾಯ ಇಲ್ವಾ? ಹೇಳ್ಬೇಕಲ್ಲ ಈ ವಿಚಾರದಲ್ಲಿ. ಮಾಡರ್ನ್ ಟೆಕ್ನಾಲಜಿ, ಪ್ರೊಫೆಷನಲ್ ಫೋರ್ಸ್ ಬಗ್ಗೆ ಎಲ್ಲ ಮಾತನಾಡ್ತೀರಾ, ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡ್ಬೇಕಲ್ಲ ಸರ್. ಹೆಂಗ್ ಕೊಡ್ತೀರಾ? ಇನ್ಯಾವಾಗ ಈ ಅವಕಾಶ ಸಿಗುತ್ತೆ? ನೀವು ಹೇಳ್ತಾ ಇದ್ದಾರೆ ಅವ್ರನ್ನ ನಮಗೆ ಒಪ್ಸೋವರೆಗೂ ನಾವು ಬಿಡಲ್ಲ ಅಂತ ಅಂದಿದ್ರೆ ಹೇಳ್ಬೇಕಾಗಿತ್ತು, ಆ ವಿಚಾರದಲ್ಲಿ ಹೇಳ್ಬೇಕಾಗಿತ್ತು. ಬಟ್ ನಾವು ಆ ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ. ಆದಷ್ಟು ಬೇಗ ಈ ವಿಚಾರದಲ್ಲಿ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡ್ಬಿಟ್ವಿ. ಅದೇ ಒಂದು ರೀತಿಯಾಗಿ ಪ್ರಶ್ನೆಯಾಗಿ ಕಾಡ್ಕೊಂಡು ಕೂತ್ಕೊಳ್ತಾ ಇದೆ. ಇನ್ನುಳಿದಂಥ ವಿಚಾರದಲ್ಲಿ ನೀವು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದು, ಸೈನಿಕರನ್ನು ಹೋಗಿ ಭೇಟಿಯಾಗಿದ್ದು, ಸೈನಿಕರ ವಿಚಾರದಲ್ಲಿ ಮಾತನಾಡಿದ್ರು, ಉತ್ಸಾಹವನ್ನು ಇಮ್ಮಡಿಗೊಳಿಸಿರುವಂಥದ್ದು, ಏರ್ಫೋರ್ಸ್ ಬಗ್ಗೆ, ನೇವಿ ಬಗ್ಗೆ, ನಮ್ಮ ಭೂಸೇನೆ ಬಗ್ಗೆ ಎಲ್ಲವೂ ಕೂಡ ಕರೆಕ್ಟಾಗಿ ಹೇಳಿದ್ರೆ ಅವರ ಉತ್ಸಾಹ ಹೀಗೆ ಇರಬೇಕು, ಗಟ್ಟಿಯಾಗಿರಬೇಕು. ಪ್ರಧಾನಿಯಾಗಿ ನೀವು ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಮಾಡಿದ್ದೀರಾ. ಆದರೆ ದೇಶದ ಪ್ರಜೆಯಾಗಿ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆಯನ್ನು ಕೇಳಬೇಕು. ಇದಕ್ಕೆ ಉತ್ತರ ಸಿಗೋದು ಯಾವಾಗ ಅಂತ ಮುಂದೆ ಹೋಗೋಣ, ನೋಡೋಣ. ಇನ್ನೂ ಇದೆ.
ಎಸ್, ಅದ ಹಾಗೆ ಪ್ರಧಾನಿ ಮೋದಿ ಅದಂಪುರ್ನ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದು ಪ್ರಮುಖ ಕಾರಣಗಳಿದೆ. ಆ ಕಾರಣಗಳೇನು ಅನ್ನೋದನ್ನ ಗಮನಿಸೋಣ. ಭಾರತದ 2ನೇ ಅತಿದೊಡ್ಡ ಏರ್ಬೇಸ್ ಅದಂಪುರ. ಪಂಜಾಬ್ ಮತ್ತು ರಾಜಸ್ಥಾನ, ಜಮ್ಮು ಕಾಶ್ಮೀರದ ರಕ್ಷಣೆಯನ್ನ ಮಾಡಲಾಗುತ್ತೆ. ಇನ್ನು ಗಡಿಯಲ್ಲಿ 100 ಕಿಲೋಮೀಟರ್ ಅಂತರದಲ್ಲಿದೆ. 1965ರ ಪಾಕ್ ವಿರುದ್ಧದ ಯುದ್ಧದಲ್ಲೂ ಈ ಏರ್ಬೇಸ್ ಅಭೇದ್ಯವಾಗಿತ್ತು. ಆಪರೇಷನ್ ಸಿಂಧೂರಕ್ಕೆ ಅದಂಪುರದ ಏರ್ಬೇಸ್ ಬಳಕೆಯನ್ನು ಮಾಡಲಾಯಿತು. ಸುದರ್ಶನ ಚಕ್ರ S-400 ಏರ್ ಡಿಫೆನ್ಸ್ ಸಿಸ್ಟಮ್ ನಿಯೋಜನೆ ಮಾಡಲಾಗಿದೆ. ಪಾಕ್ ಮಿಸೈಲ್ ಡ್ರೋನ್ಗಳಿಗೆ ಭಾರತದ ಪ್ರತಿಕಾರವನ್ನು ತೀರಿಸಲಿಕ್ಕೆ ಇದೊಂದು ಅವಕಾಶ. JF-17 ಮೂಲಕ S-400 ಧ್ವಂಸಗೊಳಿಸಿದ್ದೀವಿ ಅಂತ ಪಾಕ್ ಹೇಳ್ಕೊಂಡಿತ್ತು. ಅದಕ್ಕೆ ಪ್ರತಿಕಾರವಾಗಿ ಇವತ್ತು ಕೊಟ್ಟಂತಹ ಉತ್ತರ. ಇದೇ ಜಾಗಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಸೈನಿಕರ ಜೊತೆಗೆ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡ್ರು. ಇನ್ನು ಮೋದಿ ಹಿಂದೆ ಇದ್ದದ್ದು S-400 ಮತ್ತು MiG-29 ಜೆಟ್. ಇದು ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಸ್ಪಷ್ಟವಾಗಿ ಗೋಚರಿಸುವಂತೆಯೂ ಇತ್ತು. ಏನಾ ಸಂದೇಶ? ಈ ಮೂಲಕ S-400 ಸುರಕ್ಷಿತವಾಗಿದೆ, ಅದನ್ನ ಪಾಕಿಸ್ತಾನ ಹೊಡೆದು ಹಾಕಿಲ್ಲ ಅಂತ ಜಗತ್ತಿಗೆ ಹೇಳಬೇಕಾಗಿತ್ತು, ಪಾಕಿಸ್ತಾನಕ್ಕೂ ಸೇರಿದಂತೆ. ಈ ಏರ್ಬೇಸ್ ಸುಖೋಯ್ 7 ಮತ್ತು MiG-21 ಫೈಟರ್ ಜೆಟ್ಗಳ ತಾಣ, ಮಿಸೈಲ್ ರಾಡರ್ ಘಟಕವನ್ನು ಅದಂಪುರ ಏರ್ಬೇಸ್ ಹೊಂದಿದೆ. S-400 ಸುದರ್ಶನ ಚಕ್ರವನ್ನು 2022ರಲ್ಲಿ ಇಲ್ಲಿಗೆ ನಿಯೋಜನೆ ಮಾಡಲಾಗಿತ್ತು. MiG-29, ಸುಖೋಯ್ 30, MKI ಒಳಗೊಂಡಂತಹ ಪ್ರಧಾನ ಫೈಟರ್ ಸ್ಕ್ವಾಡ್ರನ್ಗಳು ಇಲ್ಲಿವೆ. ಸೊ ಇಲ್ಲಿ ಹೋಗೋದ್ರ ಮೂಲಕವಾಗಿ ಎರಡು ಅಂತೂ ಸ್ಪಷ್ಟವಾಗಿ ಮೆಸೇಜ್ ಇದೆ ಅಲ್ವಾ ಅರುಣ್? ಒಂದು ಏರ್ಬೇಸ್ ಏನೂ ಆಗಿಲ್ಲ, ಇನ್ನೊಂದು S-400 ಭದ್ರವಾಗಿದೆ ಅಂತ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಈಗ ಈ ನಮ್ಮ ಏರ್ಬೇಸ್ ಅದಂಪುರದ ಏನಂತಂದ್ರೆ ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ನೀವು ಹೇಳ್ತಾ ಇದ್ರಿ. ಬಟ್ ನಾವಾಗಲೇ ಹೇಳ್ತಾ ಇದ್ವಿ, ಸ್ಕ್ವಾಡ್ರನ್ ಅಂತಂದ್ರೆ 18ರಿಂದ 20 ಫೈಟರ್ ಜೆಟ್ಸ್ಗಳು ನಿಲ್ಲುವಂತ ಜಾಗ. 18ರಿಂದ 20 ಫೈಟರ್ ಜೆಟ್ಸ್ಗಳು ನಿಲ್ಲುವಂತ ಜಾಗ, ಅದಕ್ಕೆ ಒಂದು ಸ್ಕ್ವಾಡ್ರನ್ ಅಂತ ಕರಿತವೆ. ಅಂತಹ ನಮ್ಮ ಹತ್ರ ಇರುವಂತದ್ದು ಎಷ್ಟು ಸ್ಕ್ವಾಡ್ರನ್ಗಳನ್ನು ಇಟ್ಟಿದ್ದೀವಿ ಅಲ್ಲಿ, ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ 2ನೇ ಅತಿ ದೊಡ್ಡದಾಗಿರುವಂತ ವಾಯುನೆಲೆ ಅಂತ ಇದನ್ನು ಕರಿತೀವಿ. ಪಾಕಿಸ್ತಾನದಲ್ಲಿರುವಂಥದ್ದು ಹೀಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ, ಆ ವಾಯುನೆಲೆಯಲ್ಲೂ ಕೂಡ 5 ಸ್ಕ್ವಾಡ್ರನ್ಗಳಿರುವಂತ ಜಾಗ ಅದು. ಹಾಗಾಗಿ ಇದನ್ನು ಧ್ವಂಸ ಮಾಡಿದ್ದಕ್ಕೇನೆ ಪಾಕಿಸ್ತಾನ ಆ ರೀತಿಯಾಗಿ ನಡುಗುವಂಥ ಪರಿಸ್ಥಿತಿಗೆ ಬಂತು. ಯಾಕಂದ್ರೆ ಬೇಕಾಗಿದ್ದೆ ಆ ವಾಯುನೆಲೆನೇ ಇಲ್ಲ ಅಂದ್ರೆ ಫೈಟರ್ ಜೆಟ್ಗಳನ್ನು ಎಲ್ಲಿಂದ ಹಾರಿಸೋದು? ಬಟ್ ಇವೆಲ್ಲವೂ ಕೂಡ ಓಕೆ ಸರ್, ನಿಮ್ಮ ವಿಚಾರದಲ್ಲಿ ಮಾತೇ ಇಲ್ಲ. ನೀವು ಅದ್ಭುತವಾಗಿ ಮೋಟಿವೇಶನಲ್ ಸ್ಪೀಕರ್, ನೀವು ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನೀವು ಮಾತನಾಡುವಂಥದ್ದನ್ನು ಕೇಳ್ತಾ ಇದ್ರೆ ಮೈರೋಮಾಂಚನಗೊಳ್ಳುತ್ತೆ, ಎಲ್ಲವೂ ಕೂಡ ಓಕೆ, ಉತ್ಸಾಹ ತುಂಬಿಕೊಳ್ಳುತ್ತೆ, ದೇಶಭಕ್ತಿ ಹೆಚ್ಚಾಗುತ್ತೆ. ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಬೇಕು. ಅದಕ್ಕೆ ಉತ್ತರ ಕೊಡೋರು ಯಾರು? ಓಕೆ, ಈ ಆಪರೇಷನ್ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅದರ ಮುಂದುವರೆದ ಭಾಗದಲ್ಲಿ ಈಗ ಚಾಲ್ತಿಯಲ್ಲಿರುವಾಗಲೇ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಆಪರೇಷನ್ ಕೆಲ್ಲರ್ ಕಾರ್ಯಾಚರಣೆ ನಡೆಸಿದೆ. ಈ ಕೆಲ್ಲರ್ ಅಂತ ಯಾಕೆ ಬಂತು ಅನ್ನೋದನ್ನ ಹೇಳ್ತೀವಿ. ಕಿಲ್ಲರ್ ಅಲ್ಲ, ಅದು ಕೆಲ್ಲರ್ ಅಂತ ಹೇಳಿ. ಯಾಕೆ ಅಂತಂದ್ರೆ ದುರ್ಗಮ ಕಾಡು ಬೆಟ್ಟ ಪ್ರದೇಶ ಇರುವಂತಹ ದಕ್ಷಿಣ ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಜೀನ್-ಪತ್ತರ್ ಕೆಲ್ಲರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ, ಆ ಊರಿನ ಹೆಸರಲ್ಲಿ, ಆ ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ಸೇನೆ ಎರಡೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ರು. 3 ಲಷ್ಕರ್ ಉಗ್ರರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಎಲಿಟಿಯ TRF ಕಮಾಂಡರ್ ಶಾಹಿದ್ ಕುಟಾಯ್ ಮತ್ತು ಅದ್ನಾನ್ ಶಫಿ ಅಂತ ಇಬ್ಬರನ್ನ ಗುರುತಾಗಿದೆ. ಇನ್ನೊಬ್ಬನು ಯಾರು ಅಂತ ಗೊತ್ತಾಗಿಲ್ಲ, ಅವನು ಪಾಕ್ ಪ್ರಜೆ ಅಂತ ತಿಳಿದು ಬರ್ತಾ ಇದೆ. ಶೋಪಿಯಾನ್ನ ಚೋಟಿಪುರಾದಲ್ಲಿ ಹೀರ್ಪುರಾ ನಿವಾಸಿ ಶಾಹಿದ್ ಮಾರ್ಚ್ 8ನೇ ತಾರೀಕು 2023ರಂದು ಉಗ್ರ ಸಂಘಟನೆ ಸೇರಿದ್ದ ಮೋಸ್ಟ್ ವಾಂಟೆಡ್ ಆಗಿದ್ದಾನೆ. ಏಪ್ರಿಲ್ 8ನೇ ತಾರೀಕು 2024ರಂದು ಡ್ಯಾನಿಶ್ ರೆಸಾರ್ಟ್ ಗುಂಡಿನ ದಾಳಿ ಮತ್ತು ಬಿಗ್ ಬ್ಯಾಗ್ ಕುಲ್ಗಾಮ್ನಲ್ಲಿ ಬಿಜೆಪಿ ಸರ್ಪಂಚ್ ಮತ್ತು ಟಿಎ ಸಿಬ್ಬಂದಿ ಹತ್ಯೆಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. 2ನೇ ಭಯೋತ್ಪಾದಕನನ್ನ ವಂಡೂನ ಮೆಹ್ಲೋರಾದ ನಿವಾಸಿ ಮೊಹಮ್ಮದ್ ಶಫಿದಾರ್ ಅವರ ಪುತ್ರ ಅದ್ನಾನ್ ಶಫಿದಾರ್ ಅಂತ ಗುರುತಿಸಲಾಗಿದೆ. ಎನ್ಕೌಂಟರ್ ವೇಳೆ ಪಹಲ್ಗಾಮ್ ದಾಳಿ ವೇಳೆ ಪತ್ತೆಯಾದ ಸಂವಹನ ಉಪಕರಣಗಳು, ಅಪಾರ ಪ್ರಮಾಣದ ಚೀನಾ ನಿರ್ಮಿತ ಆಟೋಮ್ಯಾಟಿಕ್ ಶಸ್ತ್ರಗಳು, ಮ್ಯಾಗಝಿನ್ಗಳು, ಗ್ರೆನೇಡ್ಗಳು ಸೀಸ್ ಮಾಡಲಾಗಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ 3 ಉಗ್ರರ ಪೋಸ್ಟರ್ಗಳನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಈಗ ಬಿಡುಗಡೆಗೊಳಿಸಿದ್ದಾರೆ. ಸುಳಿವು ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ನೀಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕೆಲ್ಲರ್ ಕಾರ್ಯಾಚರಣೆ ಆರಂಭ ಆಗಿದೆ. ಒಂದು ರೀತಿ ವಿಚಿತ್ರವಾಗಿದೆ. ಅಂದ್ರೆ ಗುಪ್ತಚರ ಇಲಾಖೆ ಇನ್ಫಾರ್ಮೇಶನ್ ಕೊಡುತ್ತೆ, ಅದಾದ ನಂತರದಲ್ಲಿ ಇವ್ರುಗಳ ಹಿಂಟ್ ಸಿಕ್ಕಿ ಹುಡುಕಾಟವನ್ನು ನಡೆಸ್ತಾರೆ. ಹೇಗೆ ತಪ್ಪಿಸ್ಕೊಂಡ್ರು ಅನ್ನುವಂಥದ್ದು ನಂಗೆ ಇನ್ನೂ ಪ್ರಶ್ನೆ. ಇಷ್ಟೆಲ್ಲ ಆಪರೇಷನ್ ಅಲ್ಲೂ ಕೂಡ ಇವ್ರು ಹೇಗೆ ತಪ್ಪಿಸ್ಕೊಂಡ್ರು, ಈಗ ಹೆಂಗ್ ಸಿಕ್ಕರು ಅಂತ ಹೇಳಿ. ಭದ್ರತೆಯಲ್ಲಿದ್ದಾಗ ಮನೆ ಎಲ್ಲ ತೋರಿಸ್ತಾ ಇದ್ದನು, ಮನೆಗೆಲ್ಲ ನುಗ್ಗಿ ಎಲ್ಲ ನೋಡ್ಕೊಂಡು ಬಂದ್ರು ಅಂತಂದಾಗ ಹೆಂಗ್ ತಪ್ಪಿಸ್ಕೊಂಡಿದ್ರು, ಎಲ್ಲಿ ಹೋದ್ರು, ಇವ್ರ ಅಡುಗು ತಾಣಗಳು ಏನಿದಾವೆ ಒಂದ್ಸಲ ಪೂರ್ತಿಯಾಗಿ ಚೆಕ್ ಮಾಡಿಸ್ಬೇಕು ಆ ಭಾಗಗಳಲ್ಲಿ. ಅದಕ್ಕೆ ಹೇಳೋದು, ಕಾಶ್ಮೀರದಲ್ಲಿರುವಂಥವ್ರು ಹೇಳುವಂಥ ಮಾತುಗಳು ಬೇರೆ, ಆಶ್ರಯ ಕೊಡೋ ರೀತಿ ಬೇರೆ ಅಂತ ಹೇಳಿ. ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ಹೆಂಗ್ ನಡ್ಕೊಂಡಿದ್ರು ಅಂತ ಗೊತ್ತಿದೆ. ಪಕ್ಕದ ಮನೆಯವನು ಹೆಂಗ್ ನಡ್ಕೊಂಡಿದ್ದ, ಎದುರು ಮನೆಯವನು ಹೆಂಗ್ ನಡ್ಕೊಂಡಿದ್ದ ಅಂತ ಹೇಳಿ. ಅದಕ್ಕೆ ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಅವ್ರು ಹೇಳೋದು ಮೊಸಳೆ ಕಣ್ಣೀರುಗಳ, ನಾವು ಹಂಗಿದ್ದೇವೆ ಹಿಂಗಿದೆ ಇರ್ಬೋದು ಒಂದು 5-10%, ಬಟ್ ಬಹುತೇಕವಾಗಿ ರಕ್ಷಣೆ ಕೊಡುವಂಥವ್ರು ಜಾಸ್ತಿ ಇದ್ದಾರೆ.
ಇನ್ನು ಭಾರತ ಪ್ರತಿದಾಳಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಸೋರಿಕೆ ಆಗ್ತಿದೆ ಎಂಬ ಆತಂಕ ಎದ್ದಿದೆ. ಪಾಕ್ ಪಂಜಾಬ್ ಪ್ರಾಂತ್ಯದ ಸರ್ಗೋದಾ ವಾಯುನೆಲೆಯ ಮೇಲೆ ಭಾರತ ದಾಳಿ ನಡೆಸಿತು. ಈ ವಾಯುನೆಲೆ ಕಿರಾನಾ ಬೆಟ್ಟದೊಳಗೆ ಸಂಪರ್ಕವನ್ನ ಹೊಂದಿದೆ. ಕಿರಾನಾ ಬೆಟ್ಟದಲ್ಲಿ ಪಾಕ್ ಅಣ್ವಸ್ತ್ರ ನೆಲೆ, ಅಣ್ವಸ್ತ್ರ ಗೋದಾಮು ಇದೆ. ಕಿರಾನಾ ಬೆಟ್ಟದಲ್ಲಿ ವಿಕಿರಣ ಸೋರಿಕೆ ಆಗ್ತಾ ಇದೆ ಅಂತ ವದಂತಿ ಹಬ್ಬಿತು. ಇದರಿಂದ ಸ್ಥಳೀಯರ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದ್ದು ಆರೋಗ್ಯ ಹದಗೆಡ್ತಾ ಇದೆ ಅಂತ ಜನರು ಆಸ್ಪತ್ರೆಗೆ ಸೇರ್ಕೋತಾ ಇದ್ದಾರೆ. ಈ ಬೆನ್ನಲ್ಲೇ ಅಮೆರಿಕ ಈಜಿಪ್ಟ್ನಿಂದ 2 ವಿಶೇಷ ವಿಮಾನಗಳು ಪಾಕಿಸ್ತಾನಕ್ಕೆ ಬಂತು ವಿಕಿರಣ ಸೋರಿಕೆ ಪತ್ತೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಈಜಿಪ್ಟ್ನಿಂದ ಅಪಾರ ಪ್ರಮಾಣದ ಬೋರಾನ್ ರಾಸಾಯನಿಕವನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದು ವಿಕಿರಣ ಸೋರಿಕೆನ ತಟಸ್ಥಗೊಳಿಸಲು ಈ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆದರೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಭಾರತೀಯ ಸೇನಾ ಮುಖ್ಯಸ್ಥರು ಪಾಕ್ ಕಿರಾನಾ ಬೆಟ್ಟದಲ್ಲಿರುವ ಅಣ್ವಸ್ತ್ರ ನೆಲೆ ಮೇಲೆ ಭಾರತ ದಾಳಿ ಮಾಡಿಲ್ಲ, ಅಲ್ಲಿ ಪಾಕ್ ಅಣ್ವಸ್ತ್ರ ನೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಗುರಿ ಉಗ್ರ ನೆಲೆಗಳು ಮಾತ್ರ ಆಗಿತ್ತು, ಅವುಗಳನ್ನ ಹೊಡೆದು ಹಾಕಿದ್ದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸೊ ಈ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು. ನಾನು ಒಂದು ವಿರಾಮ ತಗೊಂಡು ವಾಪಸ್ ಬಂದ್ಬಿಡ್ತೀವಿ. ಕಾರಣ ನ್ಯೂಕ್ಲಿಯರ್ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿರುವಂಥದ್ದು ನಮ್ಮ ದೇಶದ ಒಬ್ಬ ಪ್ರಧಾನಿಗಳು. ಹೇಗಾಯ್ತು? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ವಾಪಸ್ ಬಂದು ಹೇಳ್ತೀನಿ ಕ್ವಿಕ್ ಆಗಿ.